ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯಾರು ಆಧ್ಯಾತ್ಮಿಕ ಉಳ್ಳವರು. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನೋಡ್ರಿ, ಯಾರು ಆಧ್ಯಾತ್ಮಿಕ ವ್ಯಕ್ತಿ ಎಂಬ ಪ್ರಶ್ನೆಗೆ ನಮ್ಮ ಕ್ರೈಸ್ತ ವಲಯದಲ್ಲಿರುವಂಥ ಒಬ್ಬೊಬ್ಬರು ವ್ಯತ್ಯಸ್ತವಾಗಿ ಅಭಿಪ್ರಾಯಗಳನ್ನು ನೀಡುತ್ತಾರೆ. ಉತ್ಸಾಹವಾಗಿ ಹಾಡನ್ನು ಹಾಡುವವರು, ಹಲ್ಲೆಲೂಯ ಎಂಬುದಾಗಿ ಘೋಷಿಸುವವರನ್ನು ಆಧ್ಯಾತ್ಮಿಕ ಉಳ್ಳವರೆಂಬುದಾಗಿ ಎನಿಸುತ್ತಾರೆ. ಬೋಧಕರು ವಾಕ್ಯ ಓದಲು ಹೇಳಿದ ತಕ್ಷಣವೇ ಮೊದಲು ಶಬ್ದದಿಂದ ಗಟ್ಟಿಯಾಗಿ ಓದಿದವರೇ ಆಧ್ಯಾತ್ಮಿಕ ಉಳ್ಳವರೆಂಬುದಾಗಿ ಅಭಿಪ್ರಾಯ ಪಡುತ್ತಾರೆ. ಕೆಲವು ಸಮಯಗಳಲ್ಲಿ ದೀರ್ಘ ಪ್ರಾರ್ಥನೆ ಮಾಡುವವರೇ ಆತ್ಮೀಕರು ಎಂಬುದಾಗಿ ಎನಿಸುತ್ತಾರೆ. ಮೇಲ್ಕಂಡ ಕಾರ್ಯಗಳು ಒಬ್ಬ ಆತ್ಮೀಕ ಮನುಷ್ಯನಿಗೆ ಸೂಚನೆಗಳಾಗಿ ಇದ್ದರೂ ಅದು ತೋರ್ಪಡಿಸುವಿಕೆ ಕಾರ್ಯಗಳು ಇರುವುದರಿಂದ ಒಬ್ಬ ಮನುಷ್ಯನು ಆತ್ಮೀಕ ಉಳ್ಳವನು ಎಂದು ಹೇಳಲು ಆಗುವುದಿಲ್ಲ. ಆತ್ಮೀಕ ಸಭೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆತ್ಮೀಕ ಉಳ್ಳವರಾಗಿ ಇರಲು ಸಾಧ್ಯವಿಲ್ಲ. ನಿಜವಾದ ಆತ್ಮೀಕ ಮನುಷ್ಯನ ಬಳಿ ಕೆಲವು ಆಳವಾದ ಬಯಕೆಗಳು ಕಾಣಿಸಿಕೊಳ್ಳುತ್ತದೆ. ಅದು ಅವರ ಇಡೀ ಜೀವನದಲ್ಲಿ ಪ್ರತಿಬಿಂಬಿಸುತ್ತದೆ. ಅವುಗಳು ಹೀಗೆ ಇವೆ. ಆತ್ಮೀಕ ಮನುಷ್ಯನು ಸಂತೋಷವಾಗಿ ಬಾಳುವುದಕ್ಕಿಂತ ಹೆಚ್ಚಾಗಿ ಪರಿಶುದ್ಧನಾಗಿ ಬಾಳಲು ಬಯಸುತ್ತಾನೆ. ಇಂದಿನ ಕ್ರೈಸ್ತ ಜೀವಿತದಲ್ಲಿ ಪರಿಶುದ್ಧತೆಗಿಂತ ಪರವಶವೇ ಅಧಿಕವಾಗಿದೆ. ಪರವಶವು ಸ್ಥಿರವಾದದ್ದಲ್ಲ, ಪರಿಶುದ್ಧ ಜೀವಿತ ಸ್ಥಿರವಾಗಿದೆ. ಆತ್ಮಿಕ ಮನುಷ್ಯನು ತಾನು ಎನಿಸುವುದಕ್ಕಿಂತಲೂ ಅಧಿಕವಾದ ಸಂತೋಷ ದೇವರು ಕೊಡಲು ಶಕ್ತನೆಂಬುದಾಗಿ ಅರಿತಿದ್ದಾನೆ. ಆದರೆ ಸಂತೋಷವನ್ನು ಹೊಂದಿ ಅನುಭವಿಸುವುದಕ್ಕೆ ಯೋಗ್ಯನಾಗಿರುವುದು ಅದಕ್ಕಿಂತ ಅವಶ್ಯ ಎಂದು ಅರಿತಿರುತ್ತಾನೆ. ಆತ್ಮಿಕ ಮನುಷ್ಯನು ಶಿಲುಬೆಯನ್ನು ಹೊರಲು ಭಾರವಾಗಿ ಎನಿಸುವುದಿಲ್ಲ. ಅನೇಕ ಕ್ರೈಸ್ತರು ತಮ್ಮ ಅನುದಿನದ ಜೀವಿತದಲ್ಲಿ ಬರುವ ಕಷ್ಟಗಳು, ವ್ಯಾಧಿಗಳು ಶಿಲುಬೆ ಎಂಬುದಾಗಿ ನೆನೆಸುತ್ತಾರೆ. ಹಾಗಾದರೆ ಶಿಲುಬೆ ಎಂದರೆ ಏನು? ಯೇಸು ಕ್ರಿಸ್ತನ ಆಜ್ಞೆಗಳಿಗೆ ವಿಧೇಯರಾಗುವಾಗ ಬರುವ ಸಮಸ್ಯೆಗಳೇ ಶಿಲುಬೆಯಾಗಿದೆ. ಆ ಶಿಲುಬೆಯನ್ನು ಕರ್ತನು ನಮ್ಮ ಮೇಲೆ ಹೊರಿಸುವುದಿಲ್ಲ, ಬದಲಾಗಿ ಒಬ್ಬ ಆತ್ಮೀಕ ವ್ಯಕ್ತಿಯ ಶಿಲುಬೆಯ ಫಲಗಳನ್ನು ಅರಿತು ತಾನೇ ಅದನ್ನು ತೆಗೆದುಕೊಳ್ಳುತ್ತಾನೆ. ಆತ್ಮೀಕ ವ್ಯಕ್ತಿಯು ಇತರರನ್ನು ಹೊಗಳಬೇಕೆಂದು ಬಯಸಿ ಸತ್ಕ್ರಿಯೆಗಳನ್ನು ಮಾಡದೆ ಏನೇ ಮಾಡಿದರೂ ಕರ್ತನಿಗಾಗಿಯೇ ಮನಪೂರ್ವಕವಾಗಿ ಮಾಡುತ್ತಾನೆ. ಹೊಗಳಿಕೆ, ಗೌರವ ಲೆಕ್ಕಿಸದೆ ಕರ್ತನಿಗಾಗಿ ನಿಜವಾಗಿಯೂ ತನ್ನಿಂದ ಸಾಧ್ಯವಾದಷ್ಟು ಸತ್ಕಾರ್ಯಗಳನ್ನು ಮಾಡುತ್ತಾನೆ. ಆತ್ಮಿಕ ವ್ಯಕ್ತಿಯು ಇತರರ ಉನ್ನತ ಸ್ಥಿತಿಗೆ ಬರುವಾಗ ಸಂತೋಷ ಪಡುತ್ತಾನೆ. ಆತನ ಬಳಿ ಅಸೂಯೆ ಇರುವುದಿಲ್ಲ. ಆತ್ಮಿಕ ವ್ಯಕ್ತಿಯು ದೇವರು ಬೇರೆಯವರನ್ನು ಉಪಯೋಗಿಸುವಾಗ ಗುಣಗುಟ್ಟದೆ ಸಂತೋಷಿಸಿ ಕರ್ತನನ್ನು ಸ್ತುತಿಸುತ್ತಾನೆ. ತಾನು ಕರ್ತನಿಂದ ಉಪಯೋಗಿಸಲ್ಪಡಬೇಕೆಂದು ತನ್ನನ್ನು ಸಮರ್ಪಿಸುತ್ತಾನೆ. ಆತ್ಮಿಕ ವ್ಯಕ್ತಿಯು ಭೂಮಿಯಲ್ಲಿ ಬದುಕಿರುವ ದಿನಗಳಲ್ಲಿಯೇ ಪರಲೋಕ ರಾಜ್ಯದ ಪ್ರಜೆಯಾಗಿರುತ್ತಾನೆ. ಲೋಕವು ಹೊಗಳಬೇಕು ಎಂಬ ಉದ್ದೇಶದಿಂದ ಬಾಳದಂತೆ ಕರ್ತನಿಗಾಗಿ ಪ್ರಯೋಜನವುಳ್ಳವನಾಗಿ ಬಾಳಲು ಪ್ರಯಾಸ ಪಡುತ್ತಾನೆ. ಈಗ ನಾನು ತಿಳಿಸಿದ ವಿಷಯದಂತೆ ಈ ಲೋಕಕ್ಕೆ ಸಂಬಂಧಪಟ್ಟ ವೇಷವನ್ನು ಧರಿಸದೆ ನಿಜವಾದ ಆತ್ಮಿಕ ಉಳ್ಳವರಾಗಿ ಕರ್ತನಿಗಾಗಿ ಬಾಳೋಣ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು ಸ್ವಾಮಿ. ಅಪ್ಪ, ಯಾರು ಆತ್ಮಿಕ ಉಳ್ಳವರು ಎಂಬುದಾಗಿ ನಿನ್ನ ವಾಕ್ಯದ ಅಡಿಯಲ್ಲಿ ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ. ಹೊರಗಿನ ತೋರಿಕೆಗೆ ಮಾತ್ರ ನಾವು ಆತ್ಮಿಕರಾಗಿರದೆ ನಮ್ಮ ಆಂತರ್ಯದಲ್ಲಿ, ನಮ್ಮ ಒಳಗಿನ ಜೀವಿತದಲ್ಲಿ ದೇವರೇ, ನೀವು ನೋಡುವ ಜೀವಿತವನ್ನು, ಬಯಸುವ ಜೀವಿತವನ್ನು ಜೀವಿಸಲು ಸಹಾಯ ಮಾಡಿರಿ. ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರನ್ನು, ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ನಿನ್ನ ಹಸ್ತ ಜೊತೆಗಿರಲಿ. ನೀನು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ,
ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಉಳ್ಳವರಾಗಿ ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.